ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ. ಬಿಲ್ಡರ್ಗಳು ಯಾಕೆ ಕಮ್ಮಿ ಆದರು ಅಂತ ಕೇಳಿದೆ ನಾನು. ಬೆಂಗಳೂರಲ್ಲಿ ಭ್ರಷ್ಟಾಚಾರ ಕಮ್ಮಿ ಆಗೋಯ್ತು, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರು. ಮೊದಲು ಹೆಂಗಿತ್ತು ಅಂದರೆ ಇಲ್ಲ ಇವಾಗ ಬೇಡ ನಮಗೆ. ಭವಿಷ್ಯದ ಬೆಂಗಳೂರು ಬಲ್ಲವರು ಯಾರು? ಸಭಾಧ್ಯಕ್ಷರೇ, 2050ಕ್ಕೆ ಬೆಂಗಳೂರು ಜನಸಂಖ್ಯೆ ಗೊತ್ತಾ ಎಷ್ಟು? ಬೆಂಗಳೂರು ನಗರ ಅನಿಸ್ಕೊಳ್ಳೋ ಜನಸಂಖ್ಯೆ 1900ರಲ್ಲಿ 1,70,000 ಇದ್ದಿದ್ದು 1900 ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಟಿದಾಗ ಬೆಂಗಳೂರು ಜನಸಂಖ್ಯೆ 1,70,000. ಇದು ಅಥೆಂಟಿಕ್ ಡಾಕ್ಯುಮೆಂಟ್ ನಾನು ಮಾತಾಡ್ತಾ ಇರೋದು. 2050ಕ್ಕೆ 3.5 ಕೋಟಿ ಬೆಂಗಳೂರು ಜನಸಂಖ್ಯೆ. 2050ಕ್ಕೆ ಗೊತ್ತಾ ಸಭಾಧ್ಯಕ್ಷರೇ? ನಾವೆಲ್ಲಿದ್ದೀವಿ? ಅದು ಮುಗಿಸಿ ಮುಂದತ್ನವ್ರೆ ಇರಿ ಸಭಾಧ್ಯಕ್ಷರೇ, ಕಂಕ್ಲೂಡ್ ಮಾಡಿ. ಇಲ್ಲ ಕಂಕ್ಲೂಡ್, ಈಗ ಮಾತಾಡ್ಬೋದು, ಕಂಕ್ಲೂಡ್ ಮಾಡಿ. ಇಲ್ಲ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ. ಇರೋಣ ಮುಗಿಸ್ಬಿಡ್ತೀರ ಅಧ್ಯಕ್ಷರೇ. ಅವರು ಮುನಿಯವರು ವ್ಯಾಲಿಡ್ 2 ಪಾಯಿಂಟ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಇರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಮ ಇಡೀ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. ನಮ್ದೆಲ್ಲ ವೆಹಿಕಲ್ಸ್ ಹೋಗುವಂಥದ್ದು ತುಮಕೂರು ರೋಡು. 70% ವೆಹಿಕಲ್ ಹೋಗುವಂಥದ್ದು ತುಮಕೂರು ರೋಡು, ಬೇರೆ ಯಾವುದೂ ಇಲ್ಲ. ಅದು ಜಂಕ್ಷನ್. ಅವ್ರು ಹೇಳಿದ್ದು ಯಾವುದದು? ಗರುಗುಂಟೆಪಾಳ್ಯ. ದಟ್ಸ್ ಅ ಜಂಕ್ಷನ್. ಮುಂದೆ ಇವತ್ತೇ ನಾವೆಲ್ಲ ಅದೇ ಇದರಲ್ಲಿ ಬರುತ್ತೆ. ನೀವು ಶನಿವಾರ ಭಾನುವಾರ ಎಲ್ಲ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಸೋಮವಾರ ಬೆಳಗ್ಗೆ ನಿಮ್ಗೆ ಅಲ್ಲಿ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಬರೋಕ್ಕೆ, ಒಳಕ್ಕೆ ಬರೋಕ್ಕಾಗಲ್ಲ. ತಿರ್ಗಾ ಭಾನುವಾರ ಸಾಯಂಕಾಲ ನಾನೇ ಬರ್ತೀನಿ. ಎಲ್ಲ ಟೂರ್ ಹೋಗಿ ಬಂದಾಗ ಅಲ್ಲಿ ಬರೋಕ್ಕೆ ಆಗಲ್ಲ. ನಾನು 1 ಅವರ್ ನಿಲ್ಸ್ಕೊತೀನಿ ಅಲ್ಲಿ. ಆ ಫ್ಲೈಓವರ್ ಇದ್ದರೂ ನಿಲ್ಸ್ಕೊತೀನಿ. ಅದಕ್ಕೋಸ್ಕರ ಅವ್ರು ಯಾರು ಪ್ಲಾನ್ ಕೊಟ್ಟಿದ್ದಾರೋ, ಆ ಕಾರ್ಪೊರೇಷನ್ ಅವ್ರು ಕಾಸು ಇಸ್ಕೊಂಡು ಕೊಟ್ಟಿದ್ದಾರೋ, OCA ಕೊಟ್ಟಿದ್ದಾರೋ ಗೊತ್ತಿಲ್ಲ, ಇಲ್ಲ ನೆಂಟರು, ದಯವಿಟ್ಟು ರದ್ದು ಮಾಡಿ. ಅಲ್ಲಿ ಎಂದಿದ್ರು ನಾವು ಏನಾದರೂ ಜಂಕ್ಷನ್ ಮಾಡಲೇಬೇಕು. ನಮ್ಮ ಸರ್ಕಾರ ಇದ್ದಾಗ ಪ್ಲಾನ್ ಮಾಡಿದ್ರಿ, ಆಗಲಿಲ್ಲ. ಅದನ್ನು ರೆಡಿ ಇದೆ ಪ್ಲಾನ್ ಎಲ್ಲ. ದಯವಿಟ್ಟು ಅವ್ರು ಯಾರು ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟಿದ್ರು, ಒಂದ್ಸರಿ ನೀವು ಅಲ್ಲಿ ಮಲ್ಟಿ ಸ್ಟೋರು ಬಿಲ್ಡಿಂಗ್ ಕಟ್ಬಿಟ್ರೆ ಮುಗೀತು. ನಾವು ಹೊಡೆಯೋಕ್ಕೆ ಆಗೋದೇ ಇಲ್ಲ. ಈಗ ಖಾಲಿ ಇದೆ. ಅದು ಒಂದಲ್ಲ ಒಂದಿನ ನಮ್ಗೆ ಬೇಕೇ ಬೇಕು. ಇವತ್ತು ಅರ್ಜೆಂಟಾಗೂ ನಮ್ಗೆ ಅವಶ್ಯಕತೆ ಇದೆ. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀನಿ, ಅದು ಜಂಕ್ಷನ್ ಪಾಯಿಂಟು ಅದು ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಅದನ್ನು ಮುನಿ ಹೇಳಿರೋ ವ್ಯಾಲಿಡ್ ಪಾಯಿಂಟ್ ಇದೆ ಅದು, ಮತ್ತು ಆ ಸ್ಕೂಲ್ ಇದಕ್ಕೆ ಗ್ರಾಂಟ್ ಮಾಡಿರೋದು ಮೆಟ್ರೋ ಪಕ್ಕದಲ್ಲಿ, ಇವೆರಡನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ತಾವು ಉತ್ತರ ಕೊಡೋ ಹೋಗಿ ಹೇಳಿದ್ರೆ ಒಳ್ಳೇದು. ಓಕೆ, ಕಂಕ್ಲೂಡ್ ಮಾಡಿ. ಸಭಾಧ್ಯಕ್ಷರೇ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಮುಕ್ತಗೊಳಿಸಲು ಕ್ರಮ ಅಂತ ಹಾಕೈತೆ ಸಭಾಧ್ಯಕ್ಷ. ಈ ಅಡಿಕೆ ತಿಂದವನೇನು ಯಾವುದೋ ಒಂದು ಗಾದೆ ಮಾತೈತೆ. ಒಳ್ಳೇದಾಯ್ತು, ಮುಂದೆ ಅಲ್ಲಲ್ಲ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದು. ಆಯ್ತಪ್ಪ, ನಿಮ್ಮ ಕತೆ ಮೇಕೆ ತಿಂದು ಕೋತಿ ಬಾಯಿ ಗುರಿಸ್ತು ಅಂತ. ಆಯ್ತು, ಮುಂದೆ ಕೂರಿಸ್ಕೊ. ಪಾಪ ಹಂಗೆ ನಮ್ಮ ಅಬಕಾರಿ ಸಚಿವರು, ಅವ್ರಿಗೆ ಟ್ರೈನಿಂಗ್ ಇಲ್ಲ ಸಭಾಧ್ಯಕ್ಷರೇ. ಮಾಡಿದ್ದಾರೆ ಅಂತ ನಾನು ಹೇಳಲ್ಲ, ಟ್ರೈನಿಂಗ್ ಇಲ್ಲ. ಬಿಜೆಪಿ ಟ್ರೈನ್ ತಗೋಬೇಕು. ಟ್ರೈನಿಂಗ್ ಗುರು ಇಲ್ಲದೆ ವಿದ್ಯೆ ಅಲ್ಲ, ಗುರು ಇಲ್ಲದೆ ವಿದ್ಯೆ ಅಲ್ಲ, ಟ್ರೈನಿಂಗ್ ಇಲ್ಲ ಪಾಪ. ಬಿಜೆಪಿ ಟ್ರೈನ್ ತಗೋಬೇಕು. ನಾನು ಟ್ರೈನಿಂಗ್ ಇಲ್ಲ ಅನ್ನಪ್ಪ, ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ. ಬೆಂಗಳೂರಿನ ಹೊಗಳಿದ ಬೆಂಗಳೂರು ಕಂಪನಿ ತಮಿಳ್ನಾಡಿಗೆ. ನಾನು ಒಂದೊಂದೇ ಲೈನಲ್ಲಿ ಮುಗಿಸ್ಬಿಡ್ತೀನಿ, ಜಾಸ್ತಿ ಬೇಡ. ಇಂದಿರಾ ಕ್ಯಾಂಟೀನ್ ಸಭಾಧ್ಯಕ್ಷರೇ, ಇಂದಿರಾ ಗಾಂಧಿ ಫೋಟೋ ಇಲ್ಲದೆ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಇಲ್ಲ ಸಭಾಧ್ಯಕ್ಷರೇ. ಇವತ್ತಿಗೂ ಇಂದಿರಾ ಗಾಂಧಿ ಹೆಸರು ಇರಲೇಬೇಕು ಸಭಾಧ್ಯಕ್ಷರೇ. ಏರ್ಪೋರ್ಟ್ ರೋಡಿಂದ ಬರೋವಾಗ ಹೋಗಾಗ ಹೆಬ್ಬಾಳದ ಹತ್ರ 2 ಇಂದಿರಾ ಕ್ಯಾಂಟೀನ್ ಐತೆ ಸಭಾಧ್ಯಕ್ಷರೇ. ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಜೊತೆ ನಾನು ಬರ್ತೀನಿ. ಹೋಗಿದೆ 2 ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಬರೋಣ, ಬರ್ತೀರಾ? 2 ಇಂದಿರಾ ಕ್ಯಾಂಟೀನ್ ಐತೆ, ನಾನು ಬರ್ತೀನಿ. ನನ್ನ ಜೊತೆ ನೀವು ಊಟ ಮಾಡ್ತೀರಿ. ಎಲ್ಲರೂ ಬರ್ಬೇಕು, ಕಾಂಗ್ರೆಸ್ MLAಗಳು ಎಲ್ರಿಗೂ. ಹೇಳ್ತೇನೆ ಸಭಾಧ್ಯಕ್ಷರೇ, ನಾವು ಮನುಷ್ಯರಲ್ಲ, ಬಡವನು ಮನುಷ್ಯನೇನಲ್ಲ. ಗಾರ್ಬೇಜ್ ಡಂಪಿಂಗ್ ಪಾರ್ಟ್ಗೆ ಅಟ್ಯಾಚು ಸಭಾಧ್ಯಕ್ಷರೇ. ಗಾರ್ಬೇಜು ಡಂಪಿಂಗ್ ಯಾರ್ಡ್ಗೆ ಅಟ್ಯಾಚು. ಲೆಕ್ಕ ಹಾಕೊಳ್ಳಿ ಸಭಾಧ್ಯಕ್ಷರೇ. ಅದಕ್ಕೆ ನಾನು ಕರಿತಾ ಇರೋದು. ಊಟ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತ ಕರಿತಾ ಇಲ್ಲ. ಇದಕ್ಕೆ ಯಾರು ಮಿನಿಸ್ಟ್ರು ಗೊತ್ತಾ ಸಭಾಧ್ಯಕ್ಷರೇ? ನಿನ್ನೆ ಹೋಲ್ಡಿಂಗ್ ಬೋರ್ಡ್ ತಂದ್ರಲ್ಲ, ಅವರೇ ಮಿನಿಸ್ಟ್ರು.
ಬೇರೆ ಯಾರು ಅಲ್ಲ, ಅವ್ರ ಕ್ಷೇತ್ರ ಇದು. 2 ಕಡೆ ಸಭಾಧ್ಯಕ್ಷರೇ ಡಂಪಿಂಗ್ ಯಾರ್ಡು, ಸೆಗ್ರಿಗೇಷನ್ ಪಾಯಿಂಟು. ಇಲ್ಲಿ ಊಟ ಮಾಡಬೇಕು, ಅಲ್ಲ ಸೆಗ್ರಿಗೇಷನ್ ಪಾಯಿಂಟ್ ವಾಸನೆ. ಲಾರಿಗಳು ಲೈನಾಗಿ ನಿಂತವೆ, ಆಟೋ ರಿಕ್ಷಾಗಳು ಲೈನಾಗಿ ನಿಂತವೆ. ಒಂದು ನೊಣ ಬಂದರೆ ಹಿಂಗೆ ಓಡಿಸ್ತೀವಿ, 100 ನೊಣ ಹೆಂಗೆ ಓಡಿಸೋದು ಸಭಾಧ್ಯಕ್ಷರೇ? ನಿಮಗಿಂತ ನಾನಿಲ್ಲ. ಮುಂದುವರಿಸಿ. ನಮ್ಮಿಬ್ಬರಿಗೆ ಇಟ್ರೆ ನೀವು ನೋಬೆಲ್ ಅವಾರ್ಡ್ ತಗೊಂಡ್ಬಿಡ್ತೀರಿ. ನೀವು ದಾದಾ ಸಾಹೇಬ್ ಫಾಲ್ಕೆ ನಿಮಗೆ ಕೊಡ್ತಾರೆ, ನಾನು ಏನು ಕೊಡಲ್ಲ. ಮುನಿರತ್ನವ್ರು ಮಾತಾಡಿ. ನಾನು ನಿಮ್ಮ ಜೊತೆ ಕಾಂಪಿಟೇಷನೇ ಮಾಡಲ್ಲ. ಕಂಕ್ಲೂಡ್ ಮಾಡಿ. ಯಾಕೆಂದ್ರೆ ಕಲ್ಪನಾ ಇದ್ದಿದ್ರೆ 50 ಸತ್ತೋಗ್ಬಿಡ್ತಾ ಇದ್ರು. ನಿಮಗೂ ಹೆಣ್ಮಕ್ಳಿಗೂ ಮಂಜುಳಾ 50 ಸತ್ತೋಗ್ಬಿಡ್ತಾ ಇದ್ರು. ಮುನಿರತ್ನವ್ರೆ ನಾನು ಹೆಣ್ಮಕ್ಳಿಗೂ ಆಗ್ಬಾರಲ್ಲ, ಕಾಂಪಿಟೇಷನ್ ಮಾಡಬೇಡಿ. ಅಲ್ಲಲ್ಲ, ನನಗೆ ಯಾವ್ದು ಉಪಯೋಗಿಸ್ಬೇಕು ಆ ಪದ ಉಪಯೋಗಿಸ್ಬೇಕು, ಇಲ್ಲಿಗೆ ಸಂಬಂಧಪಟ್ಟಿದ್ದ ಪದ ಉಪಯೋಗಿಸ್ಬೇಕು. ಆಕ್ಟಿಂಗ್ ಅನ್ನೋದಕ್ಕೆ ನಾನು ನಿರ್ಮಾಪಕ, ಪ್ರೊಡ್ಯೂಸರ್, ನಾಟ್ ಆಕ್ಟರ್. ಸರ್ ಬ್ರದರ್, ಬಟ್ ಆಕ್ಟ್ ಮಾಡಕ್ ನನಗೆ ಬರಲ್ಲ. ತಾವು ಸರ್ಕಾರದಲ್ಲಿ ಇದ್ರಲ್ಲ, ನಾನು ಆಕ್ಟ್ ಮಾಡಕ್ ಬರಲ್ಲ. ನಾನು ಆಕ್ಟರ್ ಅಲ್ಲ. ಅಲ್ಲ ಸರ್, ಕಂಪ್ಲೀಟ್ ಫಿನಿಶ್ ಮಾಡಿ. ಮುನಿರಾಜ್ ಮಾತಾಡಿ. ಆಮೇಲೆ ಆ ಕ್ಯಾಂಟೀನ್ ಮಾಡಬೇಕಾದಾಗ ತಾವು ಇದ್ರಲ್ಲ, ನಾನು ಅದಕ್ಕೆ ಊಟ ಮಾಡಕ್ ಕರಿತಾ ಇರೋದು. 5 ಮಿನಿಟ್ಸ್ ಮುಗಿತಿ. ಮುನಿರತ್ನವ್ರೆ 5 ಮಿನಿಟ್ಸ್ ಮುಗಿಸ್ಬೇಕು. ಸಭಾಧ್ಯಕ್ಷರೇ ಆಯ್ತು, ಕಂಪ್ಲೀಟ್ ಮಾಡ್ಬಿಡ್ತೀನಿ ಸಭಾಧ್ಯಕ್ಷರೇ. ನಾನು ತಮಗೋಸ್ಕರ ಬೇಗ ಮುಗಿಸ್ಕೊಂತೀನಿ ಸಭಾಧ್ಯಕ್ಷ. ನನಗೋಸ್ಕರ ಈಗಲೇ ಮುಗಿಸ್ಬಿಡಿ. ನನ್ನ ಮೇಲೆ ಏನೇ ಆಗಲಿ ತಮ್ಗೆ ಅಭಿಮಾನ ಸಭಾಧ್ಯಕ್ಷ. ಕಾಮಗಾರಿ ವೆಚ್ಚ ವಿಳಂಬ. ಅಣ್ಣ, ಗೋದ್ರೇಜ್ ಒಂದು ನಿಲ್ಲಿಸ್ಬಿಟ್ಟು ಫಸ್ಟ್ ಸ್ಟೇಷನ್ಗೆ, ಅದು ಇಂಡಸ್ಟ್ರಿಯಲ್ ಏರಿಯಾ. ಈ ಮೆಟ್ರೋ ವೆಚ್ಚ ಭಾರ ಜಾಸ್ತಿ ಆಗಿರೋದಕ್ಕೆ ಅವೆರಡನ್ನ ಅಕ್ವೈರ್ ಮಾಡಿ. 1.25 ಎಕರೆ. ಇವತ್ತು ಮೆಟ್ರೋ ಸ್ಟೇಷನ್ ಎಷ್ಟು ಇಂಪಾರ್ಟೆಂಟು. ಮೆಟ್ರೋ ಸ್ಟೇಷನಲ್ಲಿ ಓಡಾಡೋಂಥ ವ್ಯಕ್ತಿಗಳು ಆಡಿ, ಬೆನ್ಸು ಇಂಥದ್ರಲ್ಲಿ ಓಡಾಡಲ್ಲ. 2 ವೀಲರಲ್ಲಿ ಓಡಾಡ್ಬಿಟ್ಟು ಪಾರ್ಕಿಂಗನ್ನು ನಿಲ್ಲಿಸ್ಬಿಟ್ಟು ಮೆಟ್ರೋ ಎಕ್ತಾರೆ. ಮೆಟ್ರೋ ಮಾಡೋದು ಎಷ್ಟು ಇಂಪಾರ್ಟೆಂಟು, ಪಾರ್ಕಿಂಗ್ ಅದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟು. ಓಕೆ, 2 ಎಕರೆ ನಮ್ಮ ಲ್ಯಾಂಡ್ನ 30 ಅವನಿಗೆ ಬಾಡಿಗೆಗೆ ಲೀಸಿಗೆ ಕೊಟ್ಬಿಟ್ಟು ನಾವು 45,000 ಅಕ್ವೈಜೇಷನ್ ಮಾಡಿದ್ರೆ ಮಿನಿಮಮ್ 28,000 30,000 ಬೀಳುತ್ತೆ. 160 ಕೋಟಿ ಅಕ್ವಿಜೇಷನ್ನು, ಬರೀ 100 ಮೀಟರ್ಸ್ ಡಿಸ್ಟೆನ್ಸು. ನಾನು ಮೆಟ್ರೋ ಅಧಿಕಾರಿಗಳ ಜೊತೆ ಜಾಗ ನೋಡ್ಬಿಟ್ಟು ಮಾತಾಡ್ತಾ ಇರೋದು. ಇಂಡಸ್ಟ್ರಿಯಲ್ ಏರಿಯಾ ಅಕ್ವಿಜೇಷನ್ ಮಾಡಿದ್ರೆ ಕಾಸ್ಟ್ ಕಡಿಮೆ. ನೀವತ್ತು ರೆಸಿಡೆನ್ಷಿಯಲ್ ಪ್ಲಾನ್ ಸ್ಯಾಂಕ್ಷನ್ ಮಾಡೋದು ಕಾಸ್ಟ್ ಜಾಸ್ತಿ. ಫಸ್ಟ್ ಅಕ್ವಿಜೇಷನ್ ಮಾಡಿ. ಗೋದ್ರೇಜ್ ಪ್ರಾಪರ್ಟಿ ಕೊಟ್ಟಿರೋದನ್ನ ಸ್ಟಾಪ್ ಮಾಡೋದಕ್ಕೆ ತಾವು ಎನ್ಕ್ವೈರಿ ಮಾಡಿ. ನಾನೇನಾರು ಹೇಳ್ತಾರೋ ತಪ್ಪಿದ್ರೆ ನನ್ನ ಮೇಲೆ ನೀವು ಏನು ಬೇಕಾದ್ರೂ ಕ್ರಮ ಕೈಗೊಳ್ಳಿ.